ನೋಡಿ, ಇದು ಹೊಲಕ್ಕೆ ಗೊಬ್ಬರ ಓಡಿಸ್ತಾ ಇದ್ದೀನಿ. ನಮ್ಮದೇ ಗೊಬ್ಬರ ಹತ್ತತ್ರ ಒಂದು 15-20 ಲೋಡ್ ಗೊಬ್ಬರ ಇತ್ತು. ಆಲ್ರೆಡಿ ಎಲ್ಲ ಹೊಡೆದಾಗೈತಿ, ಇನ್ನೇನು ಎಂಡಿಂಗಲ್ಲಿ ಐತೆ. ಇನ್ನು ನಾಟಿ ಗೊಬ್ಬರ ಇದು, ಹಸ ಕುರಿ ಸಗಣಿ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ನಮ್ಮದೇ ತಿಪ್ಪೆ. ಇದು ನಾಟಿ ಗೊಬ್ಬರ. ಇದು ಹೊಲಕ್ಕೆ ಗೊಬ್ಬರ ಹೊಡಿಸ್ತಾ ಇದ್ದೀನಿ. ಯಾವ ಹೊಲಕ್ಕೆ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಫುಲ್ಲು ವಿವರವಾಗಿ ವಿಚಾರ ಎಲ್ಲ ತಿಳಿಯುತ್ತೆ. ನೋಡಿ, ಇದು ನಮ್ಮ ಹೊಲ. ಇದು ನೋಡಿ, ನಾಟಿ ಗೊಬ್ಬರನ ಈ ಹೊಲಕ್ಕೆ ಹೊಡಿಸ್ತಾ ಇರೋದು. ಇದು ಹತ್ತತ್ರ 1 ಎಕರೆ ಇದೆ. ಇದು ನಾನು ಕಾಂಪೌಂಡ್ ಹಾಕ್ಸ್ತಾ ಇರೋದು ನೋಡಿ, ಅಲ್ಲಿ ಪಕ್ಕದಲ್ಲಿ ಅದೇ ಕಾಂಪೌಂಡಾಗಿ ಶೆಡ್ ಮಾಡ್ತಾ ಇರೋದು. ಸೊ ಇದು ಪಕ್ಕದ್ದು ನಮ್ಮ ದೊಡ್ಡಪ್ಪ ಅವ್ರದ್ದು. ಇದು ಬಂದ್ಬಿಟ್ಟು ನಮ್ಮದು. ಇದು ಇದರಲ್ಲಿ ಏನು ಮಾಡಿಸ್ತಾ ಇದ್ದೀನಿ ಅಂದರೆ, ಏನಕ್ಕೆ ನಾಟಿ ಗೊಬ್ಬರ ಓಡಿಸ್ತಾ ಇದ್ದೀನಿ, ಹಸಿಗೆ ಮೇವು ಹಾಕೋದಕ್ಕೆ. ನೋಡಿ, ಹಸಿಗೆ ಮೇವು ಹಾಕೋದಕ್ಕೆ ನಾನು ನಾಟಿ ಗೊಬ್ಬರ ಓಡಿಸ್ತಾ ಇದ್ದೀನಿ. ಇದು ನಮ್ಮ ತಮ್ಮ, ನಮ್ಮದೇ ಟ್ರ್ಯಾಕ್ಟ್ರು. ಹಸಿಗೆ ನೇಪಿಯರು ಮತ್ತು ತಿರ್ಗಾ ನಾನು ಸ್ವಲ್ಪ ಹಸಿನ ಮೇವಿನ ಬೀಜಗಳು ತಂದಿದ್ದೀನಿ. ಅವನ್ನೆಲ್ಲನೂ ನಾನು ಇದೊಂದು ಸೀಳಿಗೆ ನಾನು ಫುಲ್ಲು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಾಟಿ ಗೊಬ್ಬರದಲ್ಲೇ ಬೆಳೆದು ಹಸಿಗಳಿಗೆ ಮೇವು ಹಾಕೋಣ ಅಂದ್ಬಿಟ್ಟು ನಾನು ನಾಟಿ ಗೊಬ್ಬರನ ನಮ್ಮ ಹೊಲಕ್ಕೆ ಹೊಡಿಸ್ತಾ ಇದ್ದೀನಿ. ನಾನು ನಿಮಗೆ ಮೇವಿನ ಬೀಜದ್ದು ರಿಲೇಟೆಡ್ ಇನ್ನೊಂದು ವೀಡಿಯೋ ಹಾಕಿದ್ದೀನಿ. ಸೊ ನಾನು ಅಲ್ಲಿಂದ ಹೋಗಿ ಬೆಂಗಳೂರು ಹೆಬ್ಬಾಳದಿಂದ ಮೇವಿನ ಬೀಜ ತಂದಿರೋದು. ಸೊ ಆ ಬೀಜಗಳಲ್ಲಿ ಇಲ್ಲಿ ಬಿತ್ತನೆ ಮಾಡಿ ನಮ್ಮ ಹಸಿಗಳಿಗೆ, ನಾವು ಫಾರ್ಮ್ ಹಸಿಲಿ ಕಟ್ತೀವಲ್ವ ಹಸಗಳು, ಸೊ ಹಸಿಗಳಿಗೆಲ್ಲ ಮೇವು ಬೇಕಾಗುತ್ತಲ್ಲ. ಸೊ ಆ ಹಸಿಗಳಿಗೆ ಎಲ್ಲ ನಾನು ನಾಟಿ ಗೊಬ್ಬರನೇ ಹೊಡೆದು ನಾನು ಬೆಳೆನ ಬೆಳೀತಾ ಇರೋದು. ಇದು ಇವಾಗ ರೀಸೆಂಟಾಗಿ ಅಂದರೆ ಆಲ್ಮೋಸ್ಟು ಒಂದು 10 to 15 ಡೇಸ್ ಆಗಿದೆ ಅಷ್ಟೇ. ನೋಡಿ, ರಾಗಿ ಕೂಳೆ ಹಂಗೆ ಐತೆ. ರಾಗಿ ಹೊಲ ಇದು ಆ್ಯಕ್ಚುಲಿ. ನಾವು ಬೆಳೆದಿದ್ದು ರಾಗಿನೆಲ್ಲ ಕುಯ್ಕೊಂಡು ಇವಾಗ ಇದಕ್ಕೆ ನಾಟಿ ಗೊಬ್ಬರ ಹೊಡಿಸ್ತಾ ಇದ್ದೀನಿ. ಇದಕ್ಕೆ ಸಿಂಕ್ಲರಿಂಗ್ ಪೈಪು ವ್ಯವಸ್ಥೆ ಮಾಡಿಬಿಟ್ಟು, ಸೊ ಇದಕ್ಕೆಲ್ಲ ಫುಲ್ ನೀರು ಹಾಯಿಸಿ ಮತ್ತೆ ತಿರ್ಗಾ ರೋಡ್ ಹೊಡಿಸ್ಬೇಕು. ಇವಾಗ ನೋಡಿ, ಅಲ್ಲಲ್ಲೇ ನಾವು ಗೊಬ್ಬರಗಳು ಹೊಡಿಸಿದ್ದೀವಲ್ಲ, ಅದೆಲ್ಲ ಟೋಟಲಿ ಫುಲ್ಲು ಮಿಕ್ಸ್ ಆಗೋ ಥರ ಆ ರೋಡ್ ಹೊಡಿಸ್ಬಿಟ್ಟು ಒಂದು 2-3 ರೋಡ್ ಹೊಡಿಸಿ ಹಸ ಮಾಡಿಬಿಟ್ಟು ಭೂಮಿನ ಆಫ್ಟರ್ ಇದಕ್ಕೆ ನಾವು ತಂದಿರೋ ಹಸಿನ ಮೇವಿನ ಬೀಜಗಳ ಬಿತ್ತನೆ ಮಾಡಿದ್ರೆ ಒಳ್ಳೆ ಹಸಿನ ಮೇವಿನ ಬೀಜದ್ದು ಬೆಳೆ ಬರುತ್ತೆ ಅಂದ್ಬಿಟ್ಟು ಇದು ನಾಟಿ ಗೊಬ್ಬರನೇ ಹೊಡಿಸಿ ಮಾಡ್ತಾಯಿದ್ದೀನಿ. ನಾಟಿ ಗೊಬ್ಬರ ಹೊಡ್ಸೋದ್ರಿಂದ ಏನು ಬೆನಿಫಿಟ್ ಅಂದರೆ, ಭೂಮಿ ಹಾಳಾಗಲ್ಲ. ಮೇಯ್ನಾಗಿ ಭೂಮಿ ಹಾಳಾಗಲ್ಲ, ಭೂಮಿ ಫಲವತ್ತತೆ ಹಂಗೆ ಇರ್ತೈತೆ. ಮತ್ತು ತಿರ್ಗಾ ಬೆಳೆಗಳು, ನಾವೇನು ಬೆಳೆ ಹಾಕ್ತೀವಿ ಅವು ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ನಾನು ಆ್ಯಕ್ಚುಲಿ ಹಸಿನ ಮೇವಿನ ಬೀಜ ಹಾಕ್ತಾಯಿದ್ದೀನಿ. ಇಲ್ಲಿ ಏನೇ ಬೆಳೆ ಹಾಕಿರಿ, ನೀವು ನಾಟಿ ಗೊಬ್ಬರ ಹೊಡಿಸ್ಬಿಟ್ಟು ಏನೇ ಬೆಳೆ ಹಾಕಿದ್ರೂ ಕೂಡ ಅದ್ರದ್ದು ಪೌಷ್ಟಿಕಾಂಶ ಫಲವತ್ತತೆ ಬೇರೆಯೇ ಇರುತ್ತೆ. ಸೊ ನಾನು ನಾಟಿ ಗೊಬ್ಬರನೇ ನಮ್ಮದಿತ್ತು. ಸೊ ನಮ್ಮದೇ ನಾಟಿ ಗೊಬ್ಬರ ಇದ್ದಿರೋದ್ರಿಂದ ನಾನು ನಮ್ಮದೇ ಹೊಡ್ಸ್ಕೊತಾ ಇದ್ದೀನಿ ನಮ್ಮ ಹೊಲಕ್ಕೇನೆ. ಇಲ್ಲ ಅಂದಿದ್ರೆ ನಾನು ನಾಟಿ ಗೊಬ್ಬರನ ಹಾಕಿ ಬೆಳಿಬೇಕು ಅಂತ ಇದ್ದಿದ್ರೆ ಕಾಸು ಕೊಟ್ಟು ಪರ್ಚೇಸ್ ಮಾಡಿ ನಾನು ನಾಟಿ ಗೊಬ್ಬರನ ಹೊಡಿಸ್ಬೇಕಾಗಿತ್ತು. ಸೊ ಇಲ್ಲ ಅಂದಿದ್ರೆ ಮಾಮೂಲಿ ಇವಾಗ ಮೇವುಗಳೆಲ್ಲ ಸಿಗ್ತಾವಲ್ಲ, ಅದನ್ನೇ ಹಾಕಿ ಆಗಂಥ ಪರಿಸ್ಥಿತಿ ಬರ್ತಾಯಿತ್ತು. ಬಟ್ ನಮ್ಮದೇ ಇದ್ದಿದ್ದಕ್ಕೆ ನಾವು ನಮ್ಮದು ಹೊಲದ್ದು ನಾಟಿ ಗೊಬ್ಬರ, ನಮ್ಮ ಹೊಲಕ್ಕೆ ನಮ್ಮ ನಾಟಿ ಗೊಬ್ಬರನ ನಾನು ಹೊಡ್ಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಒಂದೇ ಥರನೇ ಗುಡ್ಡೆ ಹಾಕಿಸಿ ಆ್ಯಕ್ಚುಲಿ ನಾವು ಅದನ್ನು ಹಾಕ್ಬೋದು. ಸುಮ್ಮನೆ ಡಬಲ್ ವರ್ಕ್ ಆಗುತ್ತೆ ಯಾರು ಅಂದ್ಬಿಟ್ಟು ನಾನು ಅದಕ್ಕೆ ಟ್ಯಾಕ್ಟ್ರಲ್ಲೇ ನೋಡಿ ಈ ಥರ ಲೈನಲ್ಲಿ ಅಲ್ಲೊಂದು ಸ್ವಲ್ಪ ಬಿಡಿಸಿದ್ರೆ ನಾವು ಹೆಂಗೂ ರೋಡ್ ಹೊಡಿಬೇಕಲ್ವ, ರೋಡ್ ಹೊಡೆದಾಗ ಎಲ್ಲ ಟೋಟಲಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆದಾಗ ಫುಲ್ ಭೂಮಿಗೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ, ಕರೆಕ್ಟಾಗಿ ಎಲ್ಲ ಕಡೆಗೂ ಹರಡ್ದಂಗೆ ಆಗುತ್ತೆ. ಸೊ ಅದಕ್ಕೇ ನಾನು ಟ್ಯಾಕ್ಟ್ರಿನಲ್ಲಿ ಎತ್ತಿಸ್ಬಿಡ್ತಾ ಇದ್ದೀನಿ. ಅಲ್ಲಲ್ಲೇ ಸುರ್ಕೊಂಡು ಹೋಗೋ ಥರ. ನೋಡಿ, ನೋಡಿ ಅಲ್ಲಿಂದ ಹಿಡಿದು ಫುಲ್ ಈ ಸೀಲ್ ಇದು ನಮಗೆ 1 ಎಕರೆ ಬರುತ್ತೆ. ಅಲ್ಲಿ ನೋಡಿ ಎಂಡಿಂಗು ಅಲ್ಲಿ ಕಾಣಿಸಿದೆಯಲ್ಲ, ಆ ಎಂಡಿಂಗ್ವರೆಗೂ ಕೂಡ
1 ಎಕರೆ ಬರುತ್ತೆ ಫುಲ್ಲು ನಾನು ಹಸಿನ ಮೇವಿನ ಬೀಜನೇ ಹಾಕ್ಬಿಡ್ತೀನಿ. ಸೊ ಆವಾಗ ನಮಗೆ 1 ಎಕರೆಯಲ್ಲಿ ನಮಗೆ ಹಸಿನ ಮೇವು ಸಿಕ್ಕಿದ್ರೆ ಬೇಸಿಗೆ ಮಳೆಗಾಲ ಎರಡಕ್ಕೂ ಸಾಕಾಗುತ್ತೆ. ನಾನು ಅದಕ್ಕೆ 1 ಎಕರೆಗೆ ಹಾಕೋ ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಗೇನಾದರೂ ಹಸಿನ ಮೇವಿನ ಬೀಜದ್ದು ಏನಾದ್ರು ಬೇಕು ಅಂದರೆ ನಾನು ನಂದು ಅಕೌಂಟಲ್ಲಿ ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಹಸಿನ ಮೇವಿನ ಬೀಜಗಳು ಎಲ್ಲೆಲ್ಲಿ ಸಿಗ್ತವೆ ಅಂತ. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಯಾರಿಗಾರು ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ನಂದು ಯೂಟ್ಯೂಬ್ ಚಾನಲ್ ಐತೆ, ಯೂಟ್ಯೂಬ್ ಚಾನಲಲ್ಲೂ ಕೂಡ ನಂದು ವೀಡಿಯೋ ಹಾಕಿದ್ದೀನಿ ಹಸಿನ ಮೇವಿನ ಬೀಜದ್ದು. ಸೊ ನಂದು ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡ್ಬೋದು. ಫಾಲೋ ಮಾಡಿದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.